ನನ್ನ ಜೊತೆ ಇವಾಗ ಎಕ್ಸ್ಕ್ಯೂಸ್ ಮೀ ಸುನೀಲ್ ಸರ್ ಇದ್ದಾರೆ. ಇವರು ಸಮೃದ್ಧಿ ಫೈಟರ್ಸ್ ಟೀಮ್ಗೆ ಆಡಿದ್ರು. ಟೀಮ್ ವಿನ್ ಆಯಿತು. ಇವಾಗ ಮೈಸೂರಲ್ಲಿ ಫ್ರೆಂಡ್ಲಿ ಮ್ಯಾಚ್ ನಡೀತಾ ಇದೆ. ಇಲ್ಲಿ ಕ್ಯಾಪ್ಟನ್ಸ್ ಟೀಮ್ನಲ್ಲಿ ಆಡ್ತಾ ಇದ್ದಾರೆ. ಸರ್, ಇವಾಗ ನೆಕ್ಸ್ಟ್ ಬ್ಯಾಟಿಂಗ್ ನಿಮ್ಮದೇ ಇದೆ. ಮೈಸೂರಲ್ಲಿ ಆಡ್ತಾ ಇರೋದು. ನಿಮ್ಮ ಟೀಮ್ ಬಗ್ಗೆ ಹೇಳೋದಾದರೆ? ಮೈಸೂರಲ್ಲಿ ಆಡೋದು ಯಾವಾಗಲೂ ಒಂಥರ ಖುಷಿನೇ. ಮೈಸೂರು ನಮ್ಮೂರು. ನನ್ನ ಹೆಸರಲ್ಲೇ ಮೈಸೂರಿದೆ. ನಮ್ಮ ತಂದೆಯವರೆಲ್ಲ ಈ ಕಡೆಯವರು, ನಮ್ಮ ತಾತ ಎಲ್ಲ ಇಲ್ಲಿಯವರೇ. ಸೊ ಮೈಸೂರು ಅಂತಂದರೆ ಒಂದು ನಂಟು ಇದ್ದೇ ಇದೆ ಮುಂಚೆಯಿಂದನೂ. ಆ್ಯಂಡ್ ಇಲ್ಲಿ ವಾತಾವರಣದಲ್ಲಿ ಗ್ಲೇಡ್ಸಲ್ಲಿ ಆಡೋದು ಯಾವಾಗಲೂ ಖುಷಿನೇ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ಇಂಡಸ್ಟ್ರಿನವ್ರು ಯಾವಾಗ ನಾವು ಜೊತೆಗೆ ಸೇರ್ತೀವೋ ಆವಾಗ ನಾವು ಬೆರೆಯೋ ಅವಕಾಶ ಸಿಗುತ್ತಲ್ಲ. ನಮ್ಮ ಫ್ರೆಂಡ್ಸ್ಗಳ ಜೊತೆ, ನಮ್ಮ ಬಾಂಧವರ ಜೊತೆ ಆಡೋದೇ ಒಂದು ಮಜಾ ಇರುತ್ತೆ. ಸೊ ರಾಜ್ ಕಪ್ ದುಬೈನಲ್ಲಿ ಈಗ ಆಯಿತು ಅನ್ನೋ ಅಷ್ಟೊತ್ತಿಗೆ ಈ ಮ್ಯಾಚ್ ಮತ್ತೆ ಬಂದಿದೆ. ತುಂಬ ಖುಷಿಯಾಗಿ ಆಡ್ತಾ ಇದ್ದೀವಿ. ಓವರಾಲ್ ನಿಮ್ಮ ಟೀಮ್ ವಿನ್ ಆಯಿತು, ಈವೆಂಟ್ ಸಕ್ಸಸ್ ಆಯಿತು. ಸೊ ವಿನ್ ಆದಮೇಲೆ ಖುಷಿ ಎಷ್ಟಿತ್ತು ಸರ್ ಓವರಾಲ್ ಟೀಮ್ ಅವ್ರ ಜೊತೆ ಎಲ್ಲ? ತುಂಬ ಖುಷಿ ಇತ್ತು. ನಮ್ಮದು ಒಳ್ಳೆ ಟೀಮ್ ಇತ್ತು, ಸಮೃದ್ಧಿ ಫೈಟರ್ಸ್ ತಂಡ. ನಾನು 3 ವರ್ಷದಿಂದ ಸತತವಾಗಿ ಸಮೃದ್ಧಿ ಫೈಟರ್ಸ್ಗೆ ಆಡ್ತಾ ಇದ್ದೀವಿ. ನನ್ನ ಸಮೃದ್ಧಿ ಫೈಟರ್ಸ್ ಅವರ ಓನರ್ ಆಗಿರೋ ಮಂಜನ ಅವರು ನಮ್ಮ ಬಾಂಧವ್ಯ ಚೆನ್ನಾಗಿದೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಹಾಗಾಗಿ ಅವ್ರ ಜೊತೆಗೆಲ್ಲ ಆಡೋದು, ಆ ಟೀಮ್ಗೆ ಆಡೋದು ಅಂದರೆ ನನಗೆ ಖುಷಿನೇ. ಆ್ಯಂಡ್ ಒಳ್ಳೆ ಕೋಆರ್ಡಿನೇಷನ್ನಿಂದ ಆಡಿದ್ವಿ. ತುಂಬ ಸುಲಭವಾಗಿ ಟೂರ್ನಮೆಂಟ್ ಗೆದ್ವಿ. ಅದ್ರ ಖುಷಿ ಇದ್ದೇ ಇದೆ. ಇದು 3ನೇ ವರ್ಷ ನಾನು ಸಮೃದ್ಧಿ ಫೈಟರ್ಸ್ಗೆ ಆಡಿರೋದು. 2 ವರ್ಷ ಗೆದ್ದಿದ್ದೀವಿ. ಸೊ ಐ ಥಿಂಕ್ ಇಟ್ಸ್ ಅ ಲಕ್ಕಿ ಟೀಮ್ ಫಾರ್ ಮಿ. ಇಂಡೀಡ್ ಇಟ್ ಈಸ್ ಅ ಲಕ್ಕಿ ಟೀಮ್ ಫಾರ್ ಯು. ಸೊ ಇವಾಗ ನೋಡಿದ್ರೆ ಕ್ಯಾಪ್ಟನ್ಸ್ಗಳೇ ಸೇರಿಕೊಂಡು ಕ್ಯಾಪ್ಟನ್ 11 ಇದೆ. ಒಬ್ರಿಗಿಂತ ಒಬ್ರು ಸೂಪರ್. ಇಲ್ಲಿ ನಾನು ರಾಜುಗೌಡ್ರ ಹತ್ರ ಅದೇ ಹೇಳ್ತಾ ಇದ್ದೆ, ಎಲ್ಲರೂ ಕ್ಯಾಪ್ಟನ್ಸೇ ಇದ್ದಾರೆ ಸರ್, ಕಷ್ಟ ಆಗೋದಿಲ್ವಾ ಅಂತ. ಏನಿಲ್ಲ, ಎಲ್ಲ ಈಸಿ ಇದೆ ನಮಗೆ ಅಂತ. ನವೀನ್ ಸಜ್ಜು ಸರ್ ಅದೇ ಹೇಳ್ತಾ ಇದ್ರು, ಸುನಿಲ್ ಇದ್ದಾನೆ, ನಾನಿದ್ದೀನಿ, ರಾಹುಲ್ ಇದ್ದಾನೆ, ಬ್ಯಾಟಿಂಗ್ ಕಷ್ಟನೇ ಇಲ್ಲ ಅಂತ. ಸೊ ಈಸಿಯಾಗಿ ವಿನ್ ಆಗ್ತೀರಾ ಈ ಮ್ಯಾಚ್? ಈಸಿಯಾಗಿ ವಿನ್ ಅಂತ ಯಾವುದು ಹೇಳೋಕ್ಕಾಗಲ್ಲ. ಒಂದು ಬಾಲಲ್ಲಿ, ಒಂದು ಓವರ್ನಲ್ಲಿ ಮ್ಯಾಚ್ ಟರ್ನ್ ಆಗಿಬಿಡ್ಬೋದು. ಯಾವುದನ್ನು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಬಟ್ ದೆನ್ ನಮಗಿರೋ ಬ್ಯಾಟಿಂಗ್ ಡೆಪ್ತ್ಗೆ ಕೃಷ್ಣ ಇದ್ದಾರೆ, ರಾಹುಲ್ ಇದ್ದಾರೆ, JK ಇದ್ದಾರೆ, ಸಜ್ಜು ಇದ್ದಾರೆ, ಸೊ ಮನು ಇದ್ದಾರೆ. ಸೊ ಇಷ್ಟು ಜನ ಒಳ್ಳೆ ಬ್ಯಾಟ್ಸ್ಮನ್ ಇರಬೇಕಾದ್ರೆ ಐ ಥಿಂಕ್ ಈ ಟಾರ್ಗೆಟ್ ನಾವು ಈಸಿಯಾಗಿ ರೀಚ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ದೆನ್ ಕ್ರಿಕೆಟ್ ಇಸ್ ಅ ಸ್ಟ್ರೇಂಜ್ ಗೇಮ್. ಬಟ್ ಗೆದ್ದರೂ ಸಂತೋಷನೇ, ಸೋತ್ರು ಬೇಜಾರಂತ ಇಲ್ಲ. ಎಲ್ಲ ಸ್ನೇಹಿತರ ಮೇಲೆ ಆಡ್ತಿರೋದ್ರಿಂದ ಆ್ಯಂಡ್ ಫ್ರೆಂಡ್ಲಿ ಮ್ಯಾಚ್ ಆಗಿರೋದ್ರಿಂದ. ಬಟ್ ದೆನ್ ಗೆಲ್ಲೋಕ್ಕೆ ಆಡ್ತಾ ಇದ್ದೀವಿ. ನೋಡೋಣ. ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.